ದೇಶದ ಪರಮೋಚ್ಚ ಅಧಿಕಾರ ಕೇಂದ್ರವಾದ ರಾಯ್ಸಿನಾ ಹಿಲ್ನ ರಾಷ್ಟ್ರಪತಿ ಭವನ, ನಾರ್ತ್ ಬ್ಲಾಕ್, ಸೌತ್ ಬ್ಲಾಕ್ಗಳನ್ನು ನೋಡಿಕೊಂಡು, ಹಾಗೆ ಆ ನೇರವಾದ 3 ಕಿಲೋಮೀಟರ್ಗಳ ರಸ್ತೆ, ರಾಜಪಥ ಏನು ಇವಾಗ ಕರ್ತವ್ಯ ಪಥ ಅಂತ 2019ರಲ್ಲಿ ಮರುನಾಮಕರಣ ಮಾಡಿದರೋ ಆ ರಸ್ತೆಯನ್ನು ಹಿಡ್ಕೊಂಡು ಹೋಗ್ತಾ ಇದ್ರೆ ಇಂಡಿಯಾ ಗೇಟನ್ನು ತಲುಪ್ತೇವೆ. ಶುಭ್ರವಾದ ವಾತಾವರಣವಿದ್ದಲ್ಲಿ ಸ್ಥಳೀಯರು ಈ ರಸ್ತೆಯಲ್ಲಿ ಬಂದು ವಾಯು ವಿಹಾರ ಮಾಡೋದನ್ನ ಇಷ್ಟಪಡ್ತಾರೆ. ನಮ್ಮದೇ ಸಂವಿಧಾನವನ್ನು ಬರ್ಕೊಂಡು ನಮ್ಮದೇ ಗಣತಂತ್ರ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದರ ಸ್ಮರಣಾರ್ಥ ಪ್ರತಿ ವರ್ಷ ಗಣತಂತ್ರೋತ್ಸವದ ಸಂದರ್ಭದಲ್ಲಿ ಯಾವ ಪಥದ ಮೇಲೆ ಸಶಸ್ತ್ರ ಪಡೆಗಳ ಚಿತ್ತಾಕರ್ಷಕ ಕವಾಯತು ನಡೆಯುತ್ತೋ ಆ ಪಥವನ್ನು ರಾಷ್ಟ್ರವ್ಯಾಪಿ ಜನಪ್ರಿಯವಾಗಿ ರಾಜಪಥ ಅಂತ ಕರೀತಿದ್ರು. ಆದರೆ ಇದು ಬ್ರಿಟಿಷ್ ವಸಾಹತುಶಾಹಿ ಕುರುಹಾಗಿದ್ದಂಥ ಹೆಸರಾಗಿತ್ತು. 2019ರಲ್ಲಿ ಈ ವಿಪರ್ಯಾಸವನ್ನು ತೊಡೆದು ಹಾಕಿ ಈ ಪಥವನ್ನು ಕರ್ತವ್ಯ ಪಥ ಅಂತ ಮರುನಾಮಕರಣ ಮಾಡಲಾಗಿದೆ. ಪ್ರಥಮ ವಿಶ್ವ ಮಹಾಯುದ್ಧ ಹಾಗೂ ಮೂರನೇ ಆಂಗ್ಲೋ ಆಫ್ಘನ್ ಯುದ್ಧದಲ್ಲಿ ಬ್ರಿಟಿಷ್ ಭಾರತದ ಸೇನೆಯಲ್ಲಿ ಹೋರಾಡಿ ಹುತಾತ್ಮರಾದಂಥ ಯೋಧರಿಗೆ ಬ್ರಿಟಿಷರ ಕಾಲದಲ್ಲಿ ಇಂಡಿಯಾ ಗೇಟಿನ ಯುದ್ಧ ಸ್ಮಾರಕವನ್ನಾಗಿ ನಿರ್ಮಿಸಲಾಗಿತ್ತು. ಸ್ವತಂತ್ರ ಭಾರತದ ಶಾಶ್ವತ ಯುದ್ಧ ಸ್ಮಾರಕವನ್ನು ಇದರ ಹಿಂದೆನೇ ಹೊಸದಾಗಿ ಮಾಡಿದ್ದಾರೆ.